ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ದಿನೇಶ್ ಇದರಲ್ಲಿ. ದಿನೇಶ್, ಈಗ ಒಂದು ಕಡೆ ಈ ಸಾವರ್ಕರ್ ಅವರು ಮತ್ತು ಗೋಡ್ಸೆ ಅವರು ಸಂಬಂಧಿಕರು ಅಂತೇಳಿ ಎಸ್ಟಾಬ್ಲಿಷ್ ಮಾಡುವಂಥ ಒಂದು ಪ್ರಯತ್ನವನ್ನು ಒಂದು ಕಡೆ ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ. ಸಕ್ಸಸ್ ಆಗ್ತಾರಾ ಫೇಲ್ಯೂರ್ ಆಗ್ತಾರಾ ಅದನ್ನು ವಿಶ್ರಂಬಾಗ್ ಪೊಲೀಸ್ ಠಾಣೆ ಡಿಸೈಡ್ ಮಾಡಬೇಕಾಗತ್ತೆ. ಒಂದು ವೇಳೆ ಕೋರ್ಟ್ ಕಡೆಯಿಂದ ನಿರ್ದೇಶನ ಬಂದರೆ ಇದು ಒಂದು ಭಾಗ. ಅಕಸ್ಮಾತ್ ಸಾವರ್ಕರ್ ಅವರು ಇವತ್ತಿಗೆ ಜೀವಂತವಾಗಿ ಇದ್ದಿದ್ದರೂ ಅವರ ಬಗೆಗಿನ ಅತಿಯಾದ ಆರಾಧನೆಯನ್ನು ಅಥವಾ ಅವರ ಬಗೆಗಿನ ಅತಿಯಾದಂಥ ಟೀಕೆಗಳನ್ನು ಅವರು ಒಪ್ತಾ ಇರಲಿಲ್ವೇನೋ ಅಂತ ಎರಡನ್ನೂ ನಾನು ಹೇಳ್ತಾ ಇದ್ದೀನಿ. ಎರಡನ್ನೂ ಹಿಂದುತ್ವ ಅವರ ಅದ್ಭುತ ಅದರಲ್ಲಿ ಅನ್ನೋ ಒಂದು ಅತಿಯಾದ ವಾದವನ್ನಾಗಲಿ ಸಾರಿ ಕೇಳಿಬಿಟ್ಟಿದ್ರು, ಅವರು ಪೆನ್ಷನ್ ತೊಗೊಂಡ್ಬಿಟ್ಟಿದ್ರು, ಅವರು ಅದೇನೂ ಮಾಡಲೇ ಇಲ್ಲ, ಗಾಂಧಿನ ಸಾಯಿಸ್ಬಿಟ್ಟಿದ್ರು ಅಂತ ಬಂದಾಗ ಸಾವರ್ಕರ್ ಇನ್ನೇನೋ ಇತ್ತೇನೋ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಆದರೆ ಸಾವರ್ಕರ್ ಅಂತ ಇಟ್ಕೊಂಡು ಒಂದು ಕಡೆ BJP ಆ್ಯಂಡ್ RSS, ಒಂದು ಕಡೆ ಅದೇ ಸಾವರ್ಕರ್ನ ಇಟ್ಕೊಂಡು ಒಂದು ಕಡೆ ಕಾಂಗ್ರೆಸ್ಸು ಇವತ್ತಿನ ರಾಜಕಾರಣದಲ್ಲಿ ಎನ್ಕ್ಯಾಶ್ ಮಾಡ್ಕೊಳ್ತಿರೋದು ಏನು ಅಂತ. ಈಗ ಸಾವರ್ಕರ್ ಮೂಲಭೂತವಾಗಿ ಒಬ್ಬ ಹೋರಾಟಗಾರ. ಅಂದ್ರೆ ಇವ್ರು ಏನ್ ಹೇಳೋದು ಅಂದ್ರೆ ಹೋರಾಟಗಾರ ಅಂದ್ರೆ ಸ್ವಾತಂತ್ರ್ಯದಲ್ಲಿ ಭಾಗಿಯಾದವರೆಲ್ಲ ಹೋರಾಟಗಾರರು. ಇವತ್ತು ನೀವು ನೋಡಿ ಒಂದು 4 ಏನಾರು ಒಂದು ಇನ್ಸಿಡೆನ್ಸ್ ನಡೀಲಿ, ಇವತ್ತಿನ ಪ್ರೆಸೆಂಟ್ ಸಿಚುಯೇಷನ್ ಹೇಳ್ತಾ ಇದ್ದೀನಿ. ಇವತ್ತು ಒಂದು ಪೊಲೀಸ್ ಸ್ಟೇಷನ್ಗೆ ಒಂದು 15 ಜನ ಹೋಗೋಣ ಅಂತ ಬರ್ತಾರೆ. ಪೊಲೀಸ್ ಸ್ಟೇಷನ್ಗೆ ಹೋಗೋತ್ತು ಇರೋದೇ ಒಬ್ರು. ಅಂದ್ರೆ ಇವತ್ತು ಸುಮ್ನೆ ನಾವು ಎಲ್ಲಾ ರಾಜಕಾರಣಿಗಳು ಹೇಳ್ತಾರೆ ಹೋರಾಟ ನಾವು ಮಾಡ್ತೀವಿ, ಸಾವರ್ಕರ್ ಹಾಗೆ ಹೀಗೆ ಅಂತ. ಅಟ್ಲೀಸ್ಟ್ ಆ ದಿನಗಳಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡೋದಕ್ಕೆ ಸಾವರ್ಕರ್ ಹೋಗಿದ್ರಲ್ಲ, ಅದನ್ನ ಗ್ರೇಟ್ ಅನ್ಬೇಕು ನಾವು ಇವತ್ತು. ಯಾಕೆ ಅಂದ್ರೆ ಇವತ್ತು ನಮ್ಮ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಒಂದು ಹೋರಾಟ ಮಾಡೋರ್ ಮೇಲ್ಗಡೆ ಇಲ್ಲೇ ಸಲ್ಲದ ಕೇಸ್ಗಳು ಹಾಕೋ ಪರಿಸ್ಥಿತಿ ನಮ್ಮ ಪ್ರೆಸೆಂಟ್ ನಡೀತಾ ಇದೆ. ಇವತ್ತಿನ ಪರಿಸ್ಥಿತಿಗಳು ಹೋರಾಟಗಾರರ ಮೇಲೆ ಇಲ್ಲಿ ಸಲ್ಲದ ಕೇಸ್ಗಳಾಗಿ ಜೈಲ್ಗೆ ಹಾಕೋದು. ಅದಕ್ಕೇನ್ ಮಾಡ್ತಾ ಇದಾರೆ ಅಂದ್ರೆ ಇವತ್ತು ನಾಗರಿಕರು ಏನಾದ್ರು ಒಂದು ಹೋರಾಟ ಮಾಡೋಣ ಅಂದ್ರೆ ಒಬ್ರು ಬರಲ್ಲ. ಇವತ್ತು ಅದು ನಮ್ಮ ಸರ್ಕಾರಗಳು, ನಾವು ಆರಿಸಿದಂತ ಸರ್ಕಾರಗಳು ಇದ್ದು ನಮ್ಮ ಸಂವಿಧಾನನೇ ರಚನೆ ಮಾಡಿ ಇವತ್ತು ನಾವು ಒಂದು ವಿಕ್ಟಿಮ್ಸ್ಗಳೇ. ಇವತ್ತಿನ ಪರಿಸ್ಥಿತಿಗೆ ನಾನು ಹೇಳ್ತಾ ಇರೋದು, ಇವತ್ತು ಒಬ್ಬ ಹೋರಾಟ ಮಾಡ್ತೀನಿ ಅಂದ್ರೆ ಯಾರು ಬರಲ್ಲ. ಈ ಹೋರಾಟ ಮಾಡಿದ್ರೆ ನಮ್ ರಾಜ್ಯಗಳಾಗ್ಬೋದು, ರಾಷ್ಟ್ರ ಆಗ್ಬೋದು, ಈ ತರ ಹೀನಾಯ ಪರಿಸ್ಥಿತಿಲಿ ನಾವು ಜೀವನ ಮಾಡೋ ಪರಿಸ್ಥಿತಿನೇ ಇರ್ತಿರ್ಲಿಲ್ಲ. ಅವತ್ತು ಅಟ್ಲೀಸ್ಟ್ ಸಾವರ್ಕರ್ ಮಾಡಿದ್ರು, ಒಪ್ಪಿಗೆ ಬರ್ಕೊಟ್ರು, ಇನ್ನೊಂದು ಸೆಕೆಂಡ್ರಿ ಈಸ್ ಹೋರಾಟಗಾರ. ಬಟ್ ಇವತ್ತು ಎಷ್ಟ್ ಜನ ಇದಾರೆ ಆತರ ಹೋರಾಟಗಾರರು? ಹೋಗ್ಲಿ ತಪ್ಪೊಪ್ಪಿಗೆ ಬರ್ಕೊಡೋ ಅಂತವ್ರೆ ಆಗ್ಲಿ, ಎಷ್ಟ್ ಜನ ಇದಾರೆ? ಒಬ್ರು ಇಲ್ಲ. ಹುಡ್ಕೊಂಡ್ರು ಸಿಗ್ತಾ ಇಲ್ಲ ಇವತ್ತು. ಎಲ್ಲಾ ಬರೀ ಅವ್ರ ಸ್ವಾರ್ಥಕ್ಕೆ ಜೀವನ ಮಾಡ್ಕೊಂಡು ಬದುಕ್ತಾ ಇದಾರೆ. ನಾನು ಅದನ್ನಿಷ್ಟ ಹೇಳ್ಪಡಕ್ ಹೇಳ್ತಾ ಇದ್ದೀನಿ. ಬಟ್ BJP ಆಗ್ಬೋದು, ಇವತ್ತು ಕಾಂಗ್ರೆಸ್ ಆಗ್ಬೋದು, ಇವ್ರುಗಳನ್ನ ಇಟ್ಕೊಂಡು ಏನು ಇವ್ರು ಬೆನಿಫಿಟ್ ತಗೊಳ್ಳೋದ್ ಬೇಕಿಲ್ಲ. ಗಾಂಧೀಜಿ ಇಟ್ಕೊಂಡು ಕಾಂಗ್ರೆಸ್ ಬೆನಿಫಿಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಸಾವರ್ಕರ್ ಅವ್ರು ಇಟ್ಕೊಂಡು BJP ಅವ್ರ ಬೆನಿಫಿಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅವ್ರ ನೈತಿಕತೆಗಳೇ ಸತ್ತೋಗಿದೆ. ಸಾವರ್ಕರ್ಗಿದ್ದ 1% ನಾಲೆಡ್ಜು ಅವ್ರಿಗಿರೋ ಒಂದು ದೇಶಾಭಿಮಾನ ಈಗಿರೋ BJP ನಾಯಕರುಗಳಿಗಿದ್ಯಾ? ನಿಜವಾಗ್ಲೂ ಇದೆಯಾ ಇವತ್ತು BJP ನಾಯಕರುಗಳಿಗೆ? ಎಲ್ಲಾನು ಮಾರ್ಕೊಂಡು ಬದುಕ್ತಾ ಇದಾರೆ. ಇವತ್ತು ಕಾಂಗ್ರೆಸ್ ಒಂದ್ ನಿಮಿಷ ದಿನೇಶ್ ಅವ್ರೆ, ಒಂದೇ ನಿಮಿಷ. ನಟರಾಜ್ ಗೌಡ್ರೆ ಏನಿನ್ ಪಾಯಿಂಟ್ ಅಂತ ಹೇಳಿದ್ರೆ, ಈಗ ಸಾವರ್ಕರ್ ಒಬ್ಬ ವ್ಯಕ್ತಿ, ಒಬ್ಬ ಮನುಷ್ಯ, ಒಬ್ಬ ವ್ಯಕ್ತಿ ಪೂರ್ತಿ ಪರ್ಫೆಕ್ಟ್ ಇರೋಕ್ಕೆ ಸಾಧ್ಯ ಇಲ್ಲ ಅಂತ. ಒಂದೋ ಎರಡೋ ತಪ್ಪು ಮಾಡಿರ್ತಾನೆ. ಇದಕ್ಕೆ ನಾನು ಹೊರತಲ್ಲ, ನೀವು ಹೊರತಲ್ಲ, ಇಡೀ ವಿಶ್ವದಲ್ಲಿ ಯಾವುದೇ ಮನುಷ್ಯ ಕೂಡ ಹೊರತಲ್ಲ. ಗಾಂಧೀಜಿಯನ್ನು ಸೇರಿಸೇ ಮಾತು ಹೇಳ್ತಾ ಇದ್ದೀನಿ. ಒಬ್ಬ ಮನುಷ್ಯ ಅಂದ ತಕ್ಷಣ ಕಂಪ್ಲೀಟ್ ಪರ್ಫೆಕ್ಟ್ ಅಂತ ಇರಲ್ಲ. ಖುದ್ದು ಗಾಂಧೀಜಿಯವರೇ ಸತ್ಯದೊಂದಿಗಿನ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಅಂತ ಹೇಳಿ ನನ್ನ ಪ್ರಯೋಗಗಳನ್ನ ಏನು ಮಾಡಿ ಸತ್ಯ ಜೊತೆಗೆ ಅಂತ ಹೇಳಿದಾಗ ತನ್ನ ಆರಂಭದ ಜೀವನ ತಾನೇನೇನು ಮಾಡ್ತಾ ಇದ್ದೆ, ತಪ್ಪು ಅಂತ ಗೊತ್ತಾಯ್ತು ನನಗೆ, ಅಪ್ಪ ಮೈ ಮೇಲೆ ಬಾಸುಂಡೆ ಬರೋ ಥರ ನನಗೆ ಹೊಡೆದಿದ್ರು, ಖುದ್ದು ಗಾಂಧೀಜಿ ಉಲ್ಲೇಖ ಮಾಡ್ಕೊಂಡು ಹೋದಾಗ ನೀವು ಸಾವರ್ಕರ್ ಸಾರಿ ಹೇಳಿಬಿಟ್ಟಿದ್ರು, ಸಾವರ್ಕರ್ ಪತ್ರ ಬರೆದುಬಿಟ್ಟಿದ್ರು, ಸಾವರ್ಕರ್ ಪೆನ್ಷನ್ ತೊಗೊಂಡ್ಬಿಟ್ಟಿದ್ರು ಅನ್ನೋ ಮೂಲಕವಾಗಿ ಇವತ್ತಿನ ರಾಜಕಾರಣವನ್ನು ನೀವು ಛೇಡಿಸುವ ಭರದಲ್ಲಿ, ಅದನ್ನು ಕೌಂಟರ್ ಮಾಡತಕ್ಕಂಥ ಭರದಲ್ಲಿ ಹಿಂದೆ ಒಂದು 70 ವರ್ಷಗಳ ಹಿಂದೆ ನಮ್ಮ ನಡುವೆ ಗತಿಸಿ ಹೋಗಿದ್ದಂಥ ಒಬ್ಬ ವ್ಯಕ್ತಿಯ ಚಾರಿತ್ರ ಹರಣ ಮಾಡ್ತಾ ಇದ್ದೀರಾ ನೀವು. ಆತ ಮಾಡಿದ್ದು ಎಲ್ಲವೂ ಸುಳ್ಳು ಅನ್ನೋ ಧಾಟಿಲಿ ಕಾಂಗ್ರೆಸ್ ಮಾತಾಡ್ತಾ ಇದೆಯಾ ಅಂತ ನೋಡಿ. ಈ ದೇಶದ ಇತಿಹಾಸ ಇದೆಯಲ್ಲ, ಆ ಸ್ವತಂತ್ರ ಹೋರಾಟದಲ್ಲಿ ಭಾಳ ಮೇಜರ್ ಪಾತ್ರ ವಹಿಸ್ತದೆ. 1857 ಸಿಪಾಯಿ ದಂಗೆನ ಈಗ ಸ್ನೇಹಿತರು ಉಲ್ಲೇಖ ಮಾಡಿದ್ರಲ್ಲ, ಅದು ಅವಾಗ ಇದ್ದಿದ್ದು ಬ್ರಿಟಿಷ್ ಸರ್ಕಾರ ಅಲ್ಲ, ಕಂಪನಿ ಸರ್ಕಾರ, ಈಸ್ಟ್ ಇಂಡಿಯಾ ಕಂಪನಿ ಸರ್ಕಾರ. ಈಸ್ಟ್ ಇಂಡಿಯಾ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ ದೇಶವನ್ನು ಆಳ್ತಾ ಇತ್ತು. ಸಿಪಾಯಿ ದಂಗೆ ನಂತರ ಬ್ರಿಟಿಷರ್ಸು ಅಲ್ಲಿನ ಎಲಿಜಬೆತ್ ರಾಣಿಯವರು ಅದನ್ನು ಫುಲ್ಲು ತೆಕ್ಕೆಗೆ ತೆಗೆದುಕೊಂಡು ಅವಾಗಿಂದ ಬ್ರಿಟಿಷ್ ಸರ್ಕಾರ ಬರುತ್ತೆ 47ವರೆಗೂ. ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ಸ್ವತಂತ್ರ ಹೋರಾಟದಲ್ಲಿ ಯಾರ್ಯಾರ ಪಾತ್ರ ಏನು ಅಂತ ನಿಮಗೆ ಗೊತ್ತಿರಲಿ. ಅಂಬೇಡ್ಕರ್ ಅವರು ಸ್ವತಂತ್ರ ಹೋರಾಟಕ್ಕಿಂತ
ದಲಿತರ ಅಸ್ಪೃಶ್ಯರ ಪರವಾಗಿ ಅವ್ರಿಗೆ ಹಕ್ಕುಗಳನ್ನ ಕೊಡಬೇಕಂತ ಹೋರಾಟ ಮಾಡ್ತಾ ಇದ್ರು. ಇದಕ್ಕೆ ಸಮಾನಾಂತರವಾಗಿ ಅವ್ರ ಹೋರಾಟ ತುಂಬ ದೊಡ್ಡದಾಗಿತ್ತು. ಸಾವರ್ಕರ್ ಹೋರಾಟ ಯಾವ ಪರವಾಗಿತ್ತು ಹೇಳಿ? ಸಾವರ್ಕರ್ ಅವರು ಜೈಲಿಂದ ಬಿಡುಗಡೆ ಆದ ನಂತರ ಯಾವುದೇ ಅವ್ರು ಹೇಳ್ದಂಗೆ 48ವರೆಗೂ ಯಾವುದೇ ದೊಡ್ಡ ಸಮಾರಂಭಗಳಲ್ಲಿ, ಯಾವುದೇ ಹೋರಾಟದಲ್ಲಿ ಯಾವುದೇ ಪಾತ್ರವನ್ನು ವಹಿಸಿಲ್ಲ. ಯಾವುದೇ ಹೋರಾಟವನ್ನು ನೋಡಿ, ಅದು ನೀವು ಒಂದು ನಿಮಿಷ ಬರ್ತೀನಿ, ಇಂಟರ್ಪ್ಟ್ ಮಾಡಲ್ಲ, ಕೇಳಿಸ್ಕೊಂಬಿಡಿ. ಅದು ನೋಡಿ ಗೌಡ್ರೆ, ನಟರಾಜ್ ಗೌಡ್ರು ನಾಳೆ ಯಾವುದು ಟೌನ್ ಹಾಲ್ ಮುಂದೆ ಒಂದು ಹೋರಾಟದಲ್ಲಿ ಭಾಗಿಯಾಗ್ತಾರೆ, ಫ್ರೀಡಮ್ ಪಾರ್ಕಲ್ಲಿ ಭಾಗಿಯಾಗ್ತಾರೆ. ಕರೆಕ್ಟ್. ಒಬ್ಬ ಜರ್ನಲಿಸ್ಟು ಪತ್ರಿಕೆಗಳಲ್ಲಿ ಪುಂಖಾನುಪುಂಖವಾಗಿ ದೇಶವನ್ನು ಜಾಗೃತ ಮಾಡುವಂತಹ 100 ಅಂಕಣ ಬರೀತಾ ಇರ್ತಾನೆ. ಅವ್ನು ಗೊತ್ತಿರೋದು ಪೆನ್ ಅಷ್ಟೇ. ಕರೆಕ್ಟ್. ನಟರಾಜ್ ಗೌಡ್ರ ಸಂಘಟನೆ ಸ್ವಲ್ಪ ಹಣ ಕೂಡ ಇರಬಹುದು, ಗಾಡಿಗಳಲ್ಲಿ ಹೋಗ್ಬೋದು, ಪ್ರತಿಭಟನೆ ಮಾಡ್ತಾ. ಇದರ ಅರ್ಥ ನಟರಾಜ ಗೌಡ್ರ ದೇಶ ಪ್ರೇಮ ಇನ್ನೊಬ್ಬ ಪತ್ರಕರ್ತನ ದೇಶ ಪ್ರೇಮಕ್ಕಿಂತ ಜಾಸ್ತಿ ಅಂತಾಗ್ಲಿ ಕಡಿಮೆ ಅಂತಾಗ್ಲಿ ಇಲ್ಲ. ನೀವು ಹೋರಾಟ ಬರಬೇಕಾಗಿತ್ತು, ನಡ್ಕೊಂಡು ಬರಬೇಕಾಗಿತ್ತು. ಐ ಅಗ್ರಿ. ರಮಾಕಾಂತ್ ಅವ್ರು ನೀವು ಹೇಳ್ತಾ ಅಕ್ಷರಶಃ ಸತ್ಯ. ಅವತ್ತಿನ 70 ವರ್ಷ ದಾಟದ ಮೇಲೆ ನಟರಾಜ್ ಗೌಡ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ, ಪತ್ರಕರ್ತ ಏನೂ ಅಲ್ಲ ಅಂದ್ಬಿಟ್ರೆ ಅವತ್ತಿನ 30 ಕೋಟಿ ಜನ ಇದ್ರಲ್ಲ, 30 ಕೋಟಿ ಜನನೇ ದೇಶಭಕ್ತರೇ. ಓಕೆ, 30 ಕೋಟಿ ಜನನು ಕೂಡ ಈ ದೇಶದಲ್ಲಿ ಒಂದು ಏನೋ ದುಡಿಮೆಗಾಗಿ ದೇಶಕ್ಕೆ ಒಂದು ಕಟ್ಟಿರ್ತಾರೆ, ಸಣ್ಣ ಸಣ್ಣ ದುಡಿಮೆಯಿಂದ ದೇಶ ಕಟ್ಟಿರ್ತಾರೆ. ಓಕೆ. ಆದರೆ ನೀವು ಸಾವರ್ಕರನ್ನ ಯಾವತ್ತು ಅವರು 1948 66ವರೆಗೂ ಭೂಗತ ಆಗಿದ್ರು, ಆ ಸಾವರ್ಕರನ್ನ ಹೀರೋ ಮಾಡಲಿಕ್ಕೆ ಅಂಬೇಡ್ಕರ್, ಮಹಾತ್ಮ ಗಾಂಧಿ, ನೆಹರೂರ ಸಮಕಾಲೀನಾಗಿ ನೀವು ಬಿಂಬಿಸ್ತಾ ಇದ್ದೀರಲ್ಲ, ಅದು ಮಹಾಪರಾಧ. ಸ್ವಾಮಿ ಭಗತ್ ಸಿಂಗ್ ಆಗ್ಲಿ, ಆಜಾದ್ ಆಗ್ಲಿ, ಭಗತ್ ಸಿಂಗ್ ಆಗ್ಲಿ, ಆಜಾದ್ ಆಗ್ಲಿ, ಎಲ್ಲರೂ ಕೂಡ ಭೂಗತರಾಗೆ ಹೋರಾಟ ಮಾಡಿದ್ದು ಗೌಡ್ರೆ. ಭೂಗತರಾಗ ದೊಡ್ಡ ತಪ್ಪು ಅಂತ ಮಾತಾಡ್ತಾ ಇದ್ದೀರಲ್ಲ. ಅಲ್ಲ ರೀ, ಮಹಾತ್ಮ ಗಾಂಧಿ ಹತ್ಯೆ ಆದಮೇಲೆ ಹತ್ಯೆ ಪ್ರಕರಣದಲ್ಲಿ ಭಾಗಿಯಾಗಿ ಇದು ಭೂಗತ ಆಗಿದ್ದು, ಬೇರೆ ವಿಷಯದಲ್ಲ ನಾನು ಹೇಳ್ತಿರೋದು. ಭೂಗತ ಆಗಿದ್ದು ಮಹಾತ್ಮ ಗಾಂಧಿ ಹತ್ಯೆ ನಂತರ ಸಾಕ್ಷ್ಯ ಸಿಗ್ಲಿಲ್ಲ ಅಂತ ಆಚೆ ಬಂದ್ಮೇಲೆ ಭೂಗತ ಆಗಿದ್ದು. ನಾನು ನಿಮ್ಗೆ ಅದನ್ನೇ ಹೇಳ್ತಾ ಇದ್ದೀನಿ. ಒಂದು ಸಿಂಪಲ್ ಏನು ರಮಾಕಾಂತ್ ಅವರೇ, ಹಿಂದುತ್ವಕ್ಕೆ ಅವ್ರು ಮಾಡೋ ಕಾಂಟ್ರಿಬ್ಯೂಷನ್ ಇರಬಹುದು. ಹಿಂದುತ್ವನೇ ಈ ಭಾರತ ಅಲ್ಲ, ಹಿಂದುತ್ವನೇ ಈ ದೇಶ ಅಲ್ಲ. 565 ಚಿಕ್ಕ ಚಿಕ್ಕ